ಈಶ್ವರಪ್ಪನವ್ರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಯಡಿಯೂರಪ್ಪ ಅವ್ರ ಮನಸ್ಸಲ್ಲಿ ಒಂದು ಕಡೆ ಶೋಭಾ ಕರಂದ್ಲಾಜೆ, ಇನ್ನೊಂದು ಕಡೆ ಅವ್ರ ಮಕ್ಕಳು ಅಂತ. ಅದೇ ಥರ ವಿಜೇಂದ್ರ ಅವ್ರಿಗೆ ಅಧ್ಯಕ್ಷರ ಸ್ಥಾನ ಸಿಗುತ್ತೆ, ನಿಮಗೆ MP ಟಿಕೆಟ್ ಸಿಗುತ್ತೆ ಸರ್. ಈಗಲಾರು ವಿಜೇಂದ್ರ ಚೇಂಜ್ ಮಾಡಿ ಬೇರೆಯೊಬ್ಬರಿಗೆ ಅಧ್ಯಕ್ಷರ ಸ್ಥಾನ ಕುಂಡಿಸ್ತೀರಾ, ಇಲ್ಲ ವಿಜೇಂದ್ರನೇ ಕಂಟಿನ್ಯೂ ಮಾಡ್ತೀರಾ ಸರ್? ಇವತ್ತಿನ ಮಾಧ್ಯಮ ನ್ಯೂಸ್ ಪ್ರಕಾರ ಸೋಮಣ್ಣಂಗೆ ಎಲ್ಲ ಥರ ಚಾನ್ಸಸ್ ಇದೆ ಅಂತ ಹೇಳ್ತಿದ್ದಾರೆ, ನಿಮ್ಮ ಅಭಿಪ್ರಾಯ ಏನು ಸರ್? ವಿಜೇಂದ್ರರವ್ರಿಗೆ ಬೇರೆ ಜವಾಬ್ದಾರಿ ಕೊಡ್ತಾರೆ, ರಾಜ್ಯಾಧ್ಯಕ್ಷರೊಬ್ಬರು ಬೇರೆಯವರಾಗಿ ಬರ್ತಾರೆ, ಸಚಿವ ಸಂಪುಟ ವಿಸ್ತರಣೆ ಆಗುತ್ತೆ, ರಾಘವೇಂದ್ರ ಅವರು ಕೇಂದ್ರ ಸಚಿವರಾಗ್ತಾರೆ ಅಂತ ಒಂದು ಚರ್ಚೆ. ಸರ್, ನಮ್ಮ ಕೇಂದ್ರದ ನಾಯಕರ ಮನಸ್ಸಲ್ಲಿ ಏನಿದೆ ಅನ್ನೋದು ಆ ಕ್ಷಣದಲ್ಲಿ ಗೊತ್ತಾಗ ಹೊರತು ಯಾವುದೇ ಮೊದಲೇ ನಾವು ಯಾರು ಕೂಡ ಅಸ್ಯೂಮ್ ಮಾಡೋಕ್ಕಲ್ಲ. ಅಷ್ಟು ಒಂದು ಗೌಪ್ಯತೆ ಡಿಸ್ಕಷನ್ ಎಸ್ ಇರುತ್ತೆ ಸರ್ ಇದೊಂದು. ಹಾಗಾಗಿ ಹೀಗೆ ನಾವು ಹಾಗಂತೆ ಹೀಗಂತೆ ಚರ್ಚೆ ಮಾಡುವಂಥದ್ದು ಅರ್ಥ ಇಲ್ಲ. ವಿಶ್ವಾಸ ಇದೆ, ಯಾವುದೇ ಕಾರಣಕ್ಕೂ ಕೂಡ ವಿಜೇಂದ್ರ ಅವ್ರನ್ನ ಯಾವುದೇ ಕಾರಣಕ್ಕೂ ಬದಲಾವಣೆ ಮಾಡಲ್ಲ. ಅವ್ರನ್ನ ಮುಂದುವರ್ಸ್ಕೊಂಡುವಂಥ ಕೆಲಸ ಸಂಘಟನೆ ಹಿರಿಯರು ಎಲ್ಲರೂ ಒಟ್ಟಾಗಿ ತೆಗೆದುಕೊಂಡುವಂಥ ದಿಕ್ಕಿನಲ್ಲಿ ಏನು ಬೇಕು ಆ ಪ್ರಯತ್ನಗಳು ಮಾಡಿ ಒಟ್ಟಾಗಿ ತೆಗೆದುಕೊಂಡ ಕೆಲಸ ಆಗುತ್ತೆ ಅನ್ನೋ ವಿಶ್ವಾಸ ಹೇಳಿ. ಅಲ್ಲ, ತಾವು ಕೇಂದ್ರ ಸಚಿವರಾಗ್ತೀರಿ, ರಾಜ್ಯಾಧ್ಯಕ್ಷರು ಬೇರೆಯವರಾಗ್ತಾರೆ ಅನ್ನೋ ಚರ್ಚೆಗೆ ಏನು ಆ ರೀತಿಯ ಆ ಥರ ರಿಪ್ಲೇಸ್ಮೆಂಟ್ ಮಾಡಲಿಕ್ಕೆ ಇದು ಯಾವುದೋ ಒಂದು ಕುಟುಂಬದ ವ್ಯವಸ್ಥೆ ಅಲ್ಲ ಸರ್. ಇದು ನಮ್ಮ ಪಕ್ಷ ಒಂದು ರಾಷ್ಟ್ರೀಯ ಪಕ್ಷ. ಎಲ್ಲೋ ತಮ್ಮಂಗೆ ಇನ್ನೊಬ್ರು ಸಮಾಧಾನಕ್ಕೋಸ್ಕರ ರಾಗು ಕೊಡ್ತಾರೆ, ಇನ್ನೊಬ್ರನ್ನ ರಿಪ್ಲೇಸ್ ಮಾಡ್ತಾರೆ. ಆ ಥರ ಇದ್ಯಾವುದೋ ಜಾಗದಾರಿ ಕಾಲ ಏನ ಸಮಾಧಾನಕ್ಕೆ ಅಂತ ಯಾಕೆ ಅನ್ಕೋತೀರಿ? ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾರೆ, ಕ್ಷೇತ್ರದ ಅಭಿವೃದ್ಧಿ ಮಾಡಿ. ನಿಮ್ಮ ಕ್ವಾಲಿಟಿಯನ್ನು ಕನ್ಸಿಡರ್ ಮಾಡಿ ಕೇಂದ್ರ ಸಚಿವರನ್ನಾಗಿ ಮಾಡ್ತೀವಿ ಅಂತಂದರೆ ಅಲ್ಲ, ನಾನು ಹೇಳ್ತಾ ಇರೋದು ಇನ್ನೊಬ್ರದ್ದು ಕಿತ್ಕೊಂಡು ಇನ್ನೊಬ್ರಿಗೆ ಕೊಡ್ತಾರೆ ಅಂದರೆ ವಿಜೇಂದ್ರ ರಿಪ್ಲೇಸ್ ಮಾಡಿ ರಾಘವೇಂದ್ರ ಆ ಥರ ಪ್ರಶ್ನೆ ಅದು ನನಗೇನು ಸರಿ ಅಂತ ನನಗೇನು ಅನಿಸಲ್ಲ. ಪಕ್ಷ ಯಾವ ಸಂದರ್ಭದಲ್ಲಿ ಏನು ತೀರ್ಮಾನ ತೆಗೆದುಕೊಳ್ತಾರೆ.